ಚುಮು ಚುಮು ಚಳಿಯ ನಡುವೆ ಗರುಮಾಗರುಂ ಕಡಲೆಕಾಯಿ ಸವಿತಾ ಇದ್ರೆ ಅದರ ಮಜಾನೇ ಬೇರೆ. ಬಸವನಗುಡಿಯಲ್ಲಿ ನಾಳೆಯಿಂದ ಕಡಲೆಕಾಯಿ ಪರಿಷೆ ಆರಂಭವಾಗಲಿದ್ದು ಒಂದು ದಿನ ಮೊದಲೇ ಜನ ಲಗ್ಗೆ ಇಟ್ಟಿದ್ರು. ಗರಮಾಗರುಂ ಕಡಲೆಕಾಯಿ ಸವಿದು ಬಾಯಿ ಚಪ್ಪರಿಸುತ್ತಿದ್ದಾರೆ. ಹುರಿದಿರೋ ಕಡಲೆಕಾಯಿ, ಬೇಯಿಸಿಟ್ಟಿರೋ ಬಡವರ ಬಾದಾಮಿ. ಕಾರ್ತಿಕ ಮಾಸದ ಚಳಿಯಲ್ಲಿ ಗರಂ ಕಡಲೆಕಾಯಿ ಸವಿತಿದ್ದಾರೆ. ಬೆಂಗಳೂರಿನ ಪ್ರಖ್ಯಾತ ಬಸವನಗುಡಿ ಪರಿಷೆಯಲ್ಲಿ ಜಾಲಿಯಾಗಿ ಎಲ್ಲರೂ ಸುತ್ತಾಡ್ತಿದ್ದಾರೆ. ರಾಶಿ ಹಾಕಿರೋ ಕಡಲೆಕಾಯಿ, ಬಿಸಿ ಬಿಸಿ ಜಿಲೇಬಿ, ಬಾಯಲ್ಲಿ ನೀರು ತರಿಸೋ ಖಾರ ಬೂಂದಿ, ಮೈಸೂರ್ ಪಾಕ್, ವೆರೈಟಿ ಫುಡ್ ಸವಿಯುತ್ತಾ ಸಿಟಿ ಜನ ಬಾಯಿ ಚಪ್ಪರಿಸುತ್ತಿದ್ದಾರೆ. ಬಸವನಗುಡಿ ಕಡಲೆಕಾಯಿ ಪರಿಷೆಯಲ್ಲಿ ಹಳ್ಳಿ ಸೊಗಡು ಮನೆ ಮಾಡಿದೆ. ಅಂದ ಹಾಗೆ ನಾಳೆಯಿಂದ ಅಧಿಕೃತವಾಗಿ ಪರಿಷೆಗೆ ಚಾಲನೆ ಸಿಗಲಿದೆ. ಆದರೆ ಒಂದು ದಿನಕ್ಕೂ ಮೊದಲೇ ಪರಿಷೆ ಸಂಭ್ರಮ ಮೇಳೈಸಿದೆ. ವೀಕೆಂಡ್ ಇದ್ದಿದ್ರಿಂದ ಕುಟುಂಬ ಸಮೇತರಾಗಿ ಸಾವಿರಾರು ಜನ ಆಗಮಿಸಿ ದೊಡ್ಡ ಗಣೇಶನ ದರ್ಶನ ಪಡೆದ್ರು. ಗರಂ ಕಡಲೆಕಾಯಿ ಖರೀದಿಸಿದ್ರು. ಬಗೆಯ ತಿನಿಸು ಸವಿದು ಎಂಜಾಯ್ ಮಾಡಿದ್ರು. ಯಾವ ಇಯರು ನಾವು ತಪ್ಸೋದಿಲ್ಲ. 80 ವರ್ಷ ಆದರೂ ಕರ್ಕೊಂಬಂದಿದ್ದೀವಿ ನಮ್ಮಮ್ಮನ. ತುಂಬ ಖುಷಿ ಆಯಿತು ಇಲ್ಲಿ ಬಂದು. ನಮಗೆ ಈ ಸಲ ತುಂಬ ಸೇಫ್ಟಿ ಇದೆ. ಅಲ್ಲೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು, ಮಕ್ಕಳಿಗೆ ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು, ಫೋನ್ ನಂಬರ್ ಇಡಿ, ಆಮೇಲೆ ಏನಾದರೂ ಟೀಸ್ ಮಾಡಿದ್ರೆ ಎಲ್ಲನೂ ಸೆಕ್ಯೂರಿಟಿ ಆಗಿದೆ, ಏನು ಭಯ ಇಲ್ಲ. ಈ ಬಾರಿ ಕಡಲೆಕಾಯಿ ಪರಿಷೆಯಲ್ಲಿ 10 ಬಗೆಯ ಕಡಲೆಕಾಯಿಗಳಿವೆ. ಕೋಲಾರ, ತಮಿಳುನಾಡು, ಚಿಕ್ಕಬಳ್ಳಾಪುರ, ಆಂಧ್ರ ಸೇರಿದಂತೆ ವಿವಿಧೆಡೆಯಿಂದ ರೈತರು ನಾಟಿ, ಫಾರಂ, ಬೋಂಡಾ, ಬಾದಾಮಿ ತಳಿಯ ಕಡಲೆಕಾಯಿಗಳನ್ನು ತಂದಿದ್ದಾರೆ. ಎಂಎಸ್ ಕಾಲೇಜಿನಿಂದ ರಾಮಕೃಷ್ಣ ಆಶ್ರಮದವರೆಗೆ ಸ್ಟಾಲ್ಗಳನ್ನು ಹಾಕಲಾಗಿದೆ. ವ್ಯಾಪಾರ ವಹಿವಾಟಿನ ಜೊತೆಗೆ ಖರೀದಿ ಭರಾಟೆಯೂ ಜೋರಾಗಿದೆ. ಪರವಾಗಿಲ್ಲ, ವ್ಯಾಪಾರ ಎಲ್ಲ ಈ ವರ್ಷ ಪರವಾಗಿಲ್ಲ. ಇದು ತಮಿಳ್ನಾಡು ಕಡಲೆಕಾಯಿ, ಗಡಂಗ್ ಕಡಲೆಕಾಯಿ, ಅಲ್ಲೇ ಹುರ್ಕೊಂಬರೋದು. ಇದಿದೆ ಹೈಬ್ರಿಡ್ 3 ಬೀಜದ್ದು, ಇದು ಬೋಂಡೆ ಕಡಲೆಕಾಯಿ ಇದೆ. ನಾವು ಬಂದು ಯಶವಂತಪುರದಿಂದ ತರೋದು, ಅದು ಎಲ್ಲೆಲ್ಲಿಂದ ಬರುತ್ತೆ ಅಂತ ನಾವಲ್ಲ ಅವ್ರನ್ನ ಕೇಳಲ್ಲ ಆ ಸಮಯನ. ಹಳ್ಳಿ ಸೊಗಡಿನ ಪರಿಷೆಯಲ್ಲಿ ತರಹೇವಾರಿ ತಿಂಡಿ ತಿನಿಸುಗಳು ಸಿಗ್ತಿವೆ. ಫ್ಯಾಮಿಲಿ ಸಮೇತ ಬರ್ತಿರೋ ಜನ ಮಸ್ತ್ ಎಂಜಾಯ್ ಮಾಡ್ತಿದ್ದಾರೆ. ಪೂರ್ಣಿಮಾ, TV9 ಬೆಂಗಳೂರು.